ಆಂಟೋನಿಯನು ನೋಡ್ದ, ಮೂಗಿನ ನನಗೆ ಬೇಕು ಅಂತಾಯ್ತು. ಒಂದು ಹೆಣ್ಣಿಗಾಗಿ ಇಬ್ಬರ ದೋಸ್ತಿ ಖತಮು ಆಯಿತು. ಏನಿಲ್ಲ, ಇಬ್ಬರಿಗೂ ಜಗಳ ಶುರುವಾಯಿತು. ನೋಡಿ, ಇಡೀ ವಿಸ್ತಾರವಾಗಿ ಕಟ್ಟಿದ ರೋಮ್ ಸಾಮ್ರಾಜ್ಯ ಒಬ್ಬ ಹೆಣ್ಣುಮಗಳ ಮೂಗಿನ ದಂಡದಿಂದಾಗಿ ಪತನವಾಗಿ ಹೋಯಿತು. ಅವರ ಚರಿತ್ರೆಗೂ ಕಳಂಕ ಬಂತು, ದೇಶಕ್ಕೂ ಕಳಂಕ ಬಂತು. ನೋಡಿ, ಆ ಮೋಹಕ್ಕೆ ಎಷ್ಟು ಶಕ್ತಿ ಇದೆ, ಪತನ ಮಾಡುವ ಶಕ್ತಿ ಇದೆ ಅಂತ. ಅಷ್ಟೇ, ಎತ್ತರಕ್ಕೇರಿದವರು ಬಹಳ ಹುಷಾರಾಗಿರಬೇಕು. ಮೋಹಕ್ಕೆ ಅಂಟಿಕೊಂಡು ಬಿಟ್ಟರೆ ಅದೇನೋ ಅಲ್ಲೇ ಆಗಬೇಕು ಅಂತಿಲ್ಲ, ಆ ಸ್ಟೋರಿ ಅಲ್ಲ. ನಮ್ಮ ಕರ್ನಾಟಕದಲ್ಲೂ ಕೂಡ ನೆನಪು ಮಾಡ್ಕೊಳ್ಳಿ, ಯಾರ್ಯಾರು ಮಕ್ಕಳ ಮೋಹಕ್ಕೆ, ಹೆಂಡತಿ ಮೋಹಕ್ಕೊಳಗಾಗಿ ಜನರು ಕೊಟ್ಟಿರುವ ಅಧಿಕಾರವನ್ನು ಕಳ್ಕೊಂಡ್ಬಿಟ್ರು ನೋಡಿ. ಮೋಹಕ್ಕೊಳಗಾಗಿಬಿಟ್ರೆ ಅಂದರೆ DVG ಹೇಳ್ತಾರೆ, ಯಾವುದಾದ್ರೂ ಅಧಿಕಾರದಲ್ಲಿ ಕೂತ್ಕೊಳ್ಳುವ ಮುನ್ನ ಅವನು ಸಾಧ್ಯವಾದಷ್ಟು ಆಸ್ತಿ ಇತ್ಯಾದಿಗಳನ್ನು ಮಾಡಿ ಇಟ್ಕೊಂಡಿರ್ಬೇಕಂತೆ. ಅಧಿಕಾರದಲ್ಲಿ ಇದ್ದ ಮೇಲೆ ಮಾಡೋಕ್ಕೆ ಹೋಗಬಾರ್ದಂತೆ, ಅಂಥವನು ಯಶ ಕಾಣ್ತಾನೆ. ಇನ್ನು ಮತ್ತೊಬ್ಬ ಅಂದರೆ ಅವನು ಅಧಿಕಾರದಲ್ಲಿ ಕೂತ್ಕೊಂಡ್ರೆ ಅವನಿಗೆ ಹೆಂಡತಿ ಮಕ್ಕಳು ಯಾರೂ ಇರಬಾರ್ದಂತೆ. ಅಂಥವ್ರು ಮಾತ್ರ ಯಶಸ್ಸನ್ನು ಕಾಣ್ತಾರೆ ಅಂತ DVG ಹೇಳ್ತಾರೆ. ನೋಡಿ, ಅಂತಹ ಮೋಹ ಏನೆಲ್ಲ ಮಾಡಿಬಿಡುತ್ತೆ. ಅದಕ್ಕೆ ಅಧಿಕಾರದಲ್ಲಿದ್ದವರು, ಎತ್ತರಕ್ಕೇರಿದವರು ಬಹಳ ಒಂದೊಂದು ಮೆಟ್ಟಿಲು ಹತ್ತುವಾಗಲೂ ಕೂಡ ಬಹಳ ಎಚ್ಚರದಂದಿದ್ರೆ ಮಾತ್ರ ಆ ಸ್ಥಾನ ಕಾಪಾಡ್ಕೊಂಡು ಬರ್ತಾರೆ. ಇಲ್ಲದ್ರೆ ಅತಿ ಎತ್ತರದಿಂದಲೇ ಬೀಳಬೇಕಾದ ಪ್ರಸಂಗ ಬಂದುಬಿಡುತ್ತೆ. ಆ ಒಂದು ಆಂಟೋನಿಯೋ ಕ್ಲಿಯೋಪಾಟ್ರಾದ ಡ್ರಾಮಾದ ಒಂದು ಭಾಗ ಅದೆಷ್ಟು ಚೆನ್ನಾಗಿ ನಮೂದಿಸಿದ್ದಾರೆ ನೋಡಿ. ಹಾಗಾಗಿ ಹೆಸರೆಂಬುದೇಂ ಕಸರು ಬೀಸುವ ಗಾಳಿ, ಹಸೆಯೊಂದು ನಿನಗೇಕೆ ಬ್ರಹ್ಮಪುರಿಯೊಳಗೆ. ಶಿಶುವಾಗು ನೀ ಮನದಿ, ಹಸುವಾಗು ಸಸಿಯಾಗು, ಕಸಬೊರಕೆಯಾಗಿಳೆಗೆ ಮಂಕುತಿಮ್ಮ. ಹೆಸರು ಎಂಬುದು ಕಸರು ಬೀಸುವ ಗಾಳಿ, ಕಶ್ಮಲ ಬೀಸುವ ಗಾಳಿ. ಈ ವಿಶಾಲವಾದ ಬ್ರಹ್ಮಪುರಿಯೊಳಗೆ ನಿನಗ್ಯಾಕೆ ಬೇಕು ಸ್ಥಾನಮಾನ? ನೋಡಿ, ಎಲ್ಲ ಹೆಸರು ಸಾಯ್ತಾ ಇರುತ್ತಾರೆ. ಜೀವಂತ ಇದ್ದಾಗ ಕೆಲವರು ಹಿಂದೆಲ್ಲ ಸತ್ತೋದ್ಮೇಲೆ ಅವರದ್ದೊಂದು ವಿಗ್ರಹವನ್ನು ನಿಲ್ಲಿಸ್ತಾ ಇದ್ರು. ಈಗಂತೂ ಆಮೇಲೆ ನಿಲ್ಲಿಸ್ತಾರ ಡೌಟಾಗಿ ಜೀವಂತ ಆದಾಗಲೇ ನಿಲ್ಲಿಸ್ಕೊಂಡು ಹೋಗ್ಬಿಡ್ತಾರೆ. ಪ್ರತಿಮೆಗಳನ್ನು ನಿಲ್ಲಿಸ್ಕೊಳ್ಳೋದು ಅದೇನು ಹುಚ್ಚೋ. ಆದರೆ DVG ಹೇಗೆ ಬರೆದ್ರು ಹಾಗೆ ನಡ್ಕೊಂಡ್ರು. ಒಂದ್ಸಲ ದೇವರಾಜ ಅರಸು ಅವರು ಮುಖ್ಯಮಂತ್ರಿ ಆಗಿದ್ದಾಗ ಒಂದು ನಿಯೋಗ ಮನೆಗೆ ಬಂತಂತೆ. ಇವರ ಸಾಧನೆಯನ್ನು ಮನಗಂಡು ಇವರ ಹೆಸರನ್ನು ಏನಾದರೂ ಮಾಡಿ ಶಾಶ್ವತವಾಗಿ ಉಳಿಸುವಂಥ ವ್ಯವಸ್ಥೆ ಮಾಡಬೇಕು ಅಂತ ಒಂದು ಆಯೋಗ ತೀರ್ಮಾನ ಮಾಡಿಕೊಂಡು DVG ಅವರ ಮನೆಗೆ ಬಂತು. ಮನೆಗೆ ಬಂದ ತಕ್ಷಣ ಹೇಳಿದ್ರಂತೆ, ನಾವು ಮುಖ್ಯಮಂತ್ರಿ ಕಡೆಯಿಂದ ಬಂದಿದ್ದೇವೆ, ನಿಮ್ಮ ಹೆಸರನ್ನೊಂದು ನೀವೆಲ್ಲ ಇಷ್ಟೆಲ್ಲ ಮಾಡಿದ್ದೀರಾ, ಆಡಳಿತಾತ್ಮಕವಾಗಿ ಸಲಹೆ ಕೊಡ್ತಾ ಇದ್ದೀರಾ, ಪತ್ರಿಕೆಯನ್ನು ನಡೆಸ್ತಾ ಇದ್ದೀರಾ, ಕಾವ್ಯಗಳನ್ನು ರಚನೆ ಮಾಡಿದ್ದೀರಾ, ಸಾಮಾಜಿಕವಾಗಿ ತುಂಬ ರಿಫಾರ್ಮೇಷನ್ ಬಗ್ಗೆ ತುಂಬ ಪ್ರಯತ್ನ ಮಾಡಿದ್ದೀರಾ. ನಿಮ್ಮ ಸೇವೆ ನಿಜವಾಗಿಯೂ ಕೂಡ ಪ್ರಶಂಸನೀಯವಾದದ್ದು. ಅದು ಉಳಿಬೇಕು ಅಂಥೇಳಿ ನಿಮ್ಮ ಹೆಸರನ್ನು ಒಂದು ಬೀದಿಗಿಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಅಂತ ಹೇಳಿದ್ರಂತೆ. ತಕ್ಷಣ DVG ಕೈ ಮುಗಿದು ಹೇಳಿದ್ರಂತೆ, ಅಪ್ಪ, ಇದುವರೆಗೆ ನಾನು ಮನೆಯಲ್ಲಿ ಹಾಯಾಗಿದ್ದೇನೆ, ದಯವಿಟ್ಟು ನನ್ನನ್ನು ಬೀದಿಗೆ ಎಳಿಬೇಡಿ ಅಪ್ಪ ಅಂತ ಕೈ ಮುಗಿದು ಕಳಿಸಿದ್ರು. ಆದರೂ ಇಟ್ಟರಂತೆ ಹೆಸರನ್ನ. ಕೊನೆವರೆಗೂ DVG ತಾವು ಪತ್ರ ಬರೆಯುವಾಗ ನಾಗಸಂದ್ರ ರೋಡ್ ಅಂತ ಬರೀತಾ ಇದ್ರೆ ಹೊರತು ಎಂದೂ ಕೂಡ DVG ರೋಡ್ ಅಂತ ಬರೀಲಿಲ್ಲ. ಅಂತ ಪುಣ್ಯಾತ್ಮ ಅವರು. ಇವತ್ತು ನೋಡಿ, ಹೆಸರಿಗಾಗಿ ಏನು ಸಾಯ್ತಾರೆ, ಹಾರಾಡ್ತಾರೆ. ಏನು ಇನ್ನೂ ಚಿಗುರಿರಲ್ಲ ಅಷ್ಟೊತ್ತಿಗೆ ಫ್ಲೆಕ್ಸ್ ಹಾಕ್ಕೊಂಡು ನಾನು ಶುಭಾಶಯಗಳು ಅಂತ ಅದು ತಪ್ಪು ಬರ್ದು ಹಾಕಿರ್ತಾರೆ. ಎಲ್ಲದಕ್ಕೂ ಶುಭಾಶಯಗಳು. ಯಾಕೆಂದರೆ ಅವ್ರದ್ದು ಉದ್ದೇಶ ಏನಂದರೆ ಅದು ಮುಂದೆ ನಾನು ಎಂಥದೋ ಒಂದು ಸ್ಥಾನಕ್ಕೆ ಬರಬೇಕು, ಡಕಾಯತ್ರ ಆಗಬೇಕು ಅಂತ ಮೊದಲೇ ಹಾಕ್ಕೊಂಡ್ಬಿಟ್ಟಿರ್ತಾರೆ. ಅದನ್ನು ಆ ಥರ ಪಾಪ್ಯುಲಾರಿಟಿ ಬರಬೇಕು ಅಂತ ಏನಿಲ್ಲ. ನಾವು ಮಾಡೋ ಕೆಲಸ ಅಚ್ಚುಕಟ್ಟಾಗಿದ್ರೆ ನೋಡಿ, ಇದೆಷ್ಟು ನಿಜವಾಗಿಯೂ ನಮ್ಮ ಸಂಸತ್ ಭವನದಲ್ಲಿ ವಿಧಾನಸಭೆಯಲ್ಲಿ ಈ ಪದ್ಯವನ್ನು ಬರೆಸಿ ಹಾಕಬೇಕು, ದಿನ ನೋಡಬೇಕು ನಮ್ಮ MLAಗಳು ಅವರೆಲ್ಲ. ಎಷ್ಟು ಅದ್ಭುತವಾಗಿದೆ ಅಂದರೆ, ಹೆಸರೆಂಬುದೇಂ ಕಸರು ಬೀಸುವ ಗಾಳಿ, ಹಸೆಯೊಂದು ನಿನಗೇಕೆ ಬ್ರಹ್ಮಪುರಿಯೊಳಗೆ. ಶಿಶುವಾಗು ನೀ ಮನದಿ, ಹಸುವಾಗು ಸಸಿಯಾಗು, ಕಸಬೊರಕೆಯಾಗಿಳೆಗೆ ಮಂಕುತಿಮ್ಮ. ವಿಶಾಲವಾದ ಜಗತ್ತಲ್ಲಿ ನಿನಗೊಂದು ಸ್ಥಾನಮಾನ ಯಾಕೆ ಬೇಕು? ಆದ್ದರಿಂದ ಹೆಸರಿಗಾಗಿ ಕೆಲಸ ಮಾಡಬೇಡ. ಹೇಗಿರು ಅಂದರೆ, ಶಿಶುವಾಗು ನೀ ಮನದಿ, ಹಸುವಾಗು ಸಸಿಯಾಗು. ಒಂದೊಂದು ಪದ ನೋಡಿ, ನೀನು ಹೇಗಿರ್ಬೇಕಂತೆ. ಎಷ್ಟು ಎತ್ತರಕ್ಕೆ ಹೋದರೂ, ಎಷ್ಟೇ ಅಧಿಕಾರ ನಿನಗೆ ಬಂದರೂ ಕೂಡ ಒಂದು ಮಗು ಇದ್ದ ಹಾಗೆ ಇದ್ದುಬಿಡು. ಶಿಶುವಾಗು ನೀ ಮನದಿ, ಹಸುವಾಗು ಸಸಿಯಾಗು, ಕಸಬೊರಕೆಯಾಗಿಳೆಗೆ ಮಂಕುತಿಮ್ಮ. ಮಗು ನೋಡಿ, ಅದಕ್ಕೆ ಅಂಟೇ ಇರಲ್ಲ. ಅದಕ್ಕೆ
ಎಷ್ಟು ಚೆನ್ನಾಗಿ ಬದುಕುತ್ತೆ, ಎಷ್ಟು ಚೆನ್ನಾಗಿ ನಿನ್ನೆ ಹೇಳಿದ್ದೆ ಒಂದಷ್ಟು ಎಕ್ಸಾಂಪಲ್ಲು. ಒಬ್ಬ ಝೆನ್ ಕಥೆಯಲ್ಲಿ ಬರುತ್ತೆ, ಒಬ್ಬ ಮಹಾಸಂತ, ಮಹಾಜ್ಞಾನಿ ನಾನು ಅಂತ ಅಹಂಕಾರ ಇತ್ತಂತೆ ಅವನಿಗೆ. ನಂಗೆ ತುಂಬ ಜ್ಞಾನ ಇದೆ ಅಂತ ಅನಿಸ್ಬಿಟ್ಟಿತ್ತು. ಹೋದವರಿಗೆಲ್ಲ ನನ್ನ ಜ್ಞಾನ ಇದೆ ಅಂತ ತೋರಿಸ್ಕೋತಾ ಇದ್ದ. ಒಂದು ಮಗು ಒಮ್ಮೆ ಒಂದು ದೀಪ ಹಚ್ಕೊಂಡು ಬರ್ತಾ ಇತ್ತಂತೆ. ಎದುರಾದ ಸಂತ, ಆ ಮಗು, ಚಿಕ್ಕ ಮಗು ಹಚ್ಕೊಂಡು ಬರ್ತಾ ಇದೆ. ಆ ಮಗುಗೇನಾದರೂ ತಲೆ ಕೆಳಗಾಗಿ ಮಾಡುವಂಥ ಪ್ರಶ್ನೆ ಕೇಳಬೇಕು ಅಂತ ಮನಸ್ಸಲ್ಲಿ ಯೋಚನೆ ಮಾಡಿ ತನ್ನ ಜ್ಞಾನದ ಪ್ರದರ್ಶನ ಮಗುವಿನ ಎದುರುಗಡೆ ಮಾಡಬೇಕು ಅಂತ, ಇಲ್ಲಿ ಬಾ ಪುಟ ಅಂತ ಕರೆದ. ನಾನೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ತೀಯ ಪುಟ ಅಂದ. ಅಂಕಲ್ ಗೊತ್ತಿದ್ರೆ ಉತ್ತರ ಕೊಡ್ತೀನಿ ಅಂತು. ಏನು ನೇರ ಅಂದ್ರೆ ನೇರ, ಗೊತ್ತಿಲ್ಲದ್ರೆ ಇಲ್ಲ ಅಂತ ಹೇಳ್ಬಿಡುತ್ತೆ ಅದು. ಆಯಿತು ಅಂತ. ಸರಿ, ಏನಿಲ್ಲ, ದೀಪ ಹಚ್ಕೊಂಡು ಬರ್ತಾ ಇದೆಯಲ್ಲ ಮಗು, ಈ ದೀಪ ಎಲ್ಲಿಂದ ಬಂತು ಹೇಳ್ತೀಯಾ? ಎಲ್ಲೂ ಮ್ಯಾಚ್ ಬಾಕ್ಸಲ್ಲಿ ಇಟ್ಕೊಂಡಿರ್ತಾರೆ, ಅಲ್ಲಿ ದೀಪ ಇರಲ್ಲ, ಎಣ್ಣೆಲಿರಲ್ಲ, ಬತ್ತಿಲಿರಲ್ಲ, ಮ್ಯಾಚ್ ಬಾಕ್ಸಲ್ಲೂ ಇರಲ್ಲ. ಅದೇನೋ ಕಡ್ಡಿ ಗೀರಿದಾಗ ಎಲ್ಲಿಂದಲೋ ಬರುತ್ತೆ. ಎಲ್ಲಿರುತ್ತೆ ಅದು? ನಮಗೆ ಕಂಡುಹಿಡಿಯೋಕ್ಕಾಗಲ್ಲವಲ್ಲ. ಈಗ ದೀಪ ಎಲ್ಲಿಂದ ಬಂತು ಹೇಳ್ತೀಯಾ? ಅದನ್ನು ಕಕ್ಕಾಬಿಕ್ಕಿ ಮಾಡಬೇಕು ಅಂತ ಕೇಳಿದ್ರು. ಆ ಮಗು ಏನು ಮಾಡ್ತೋ ಗೊತ್ತಾ? ನಾವಾದರೆ ಸ್ವಲ್ಪ ಕನ್ಫ್ಯೂಷನ್ ಆಗ್ತಿತ್ತೋ ಏನೋ. ಆ ಮಗು ತಕ್ಷಣ ದೀಪ ಆರಿಸ್ಬಿಡ್ತಂತೆ. ಆಗ ಹೇಳ್ತಂತೆ, ಅಂಕಲ್ ದೀಪ ಈಗ ಎಲ್ಲಿಗೆ ಹೋಯ್ತು ಅಂತ ಹೇಳಿ ಆಮೇಲೆ ಹೇಳ್ತೀನಿ ಎಲ್ಲಿಂದ ಬಂತು ಅಂತ. ಆ ಸಂತರು ಹೇಳ್ತಾರೆ, ಒಂದು ಮಗು ನನ್ನ ಕಣ್ಣು ತೆರೆಸ್ತು ಅಂತ. ಮಕ್ಕಳಿಂದಲೂ ಕಲಿಯುವುದನ್ನು, ಅದಕ್ಕೆ ಸಂಸ್ಕೃತದಲ್ಲಿ ಒಂದು ಗಾದೆ ಇದೆ, ಯುಕ್ತಿಯುಕ್ತ ವಚೋಗ್ರಾಹ್ಯಂ ಬಾಲಾದಪಿ ಶುಕಾದಪಿ. ಒಂದು ಮಗು ಹೇಳಿದ್ರು ಒಳ್ಳೇದು ಅಂದರೆ ನಾವು ಕೇಳುವ ಸ್ಥಿತಿಯಲ್ಲಿ ಇದ್ದರೆ ನಮ್ಗೆ ಅಹಂಕಾರ ಇಲ್ಲ ಅಂತ ಅರ್ಥ. ಒಂದು ಗಿಳಿ ಹೇಳಿದ್ರು ಕೇಳುವ ಸ್ಥಿತಿಯಲ್ಲಿ ಇರಬೇಕು. ಹಾಗೆ ಕೇಳ್ತಾ ಹೋದರೆ ಮಾತ್ರ ನಮ್ಮ ಜ್ಞಾನದ ಪರಿಧಿ ಹೆಚ್ಚಾಗ್ತಾ ಹೋಗುತ್ತೆ ಹೊರತು ನನಗೆಲ್ಲ ಗೊತ್ತಿದೆ ಅಂದರೆ ಗೊತ್ತಾಗದೇ ಇರೋದಕ್ಕೆ ಅದು ಮೂಲ ಕಾರಣ ಆಗುತ್ತೆ. ಅದರಿಂದ ಶಿಶುವಾಗು ನೀ ಮನದಿ, ಎರಡನೇದು ನೋಡಿ, ಹಸುವಾಗು ಸಸಿಯಾಗು. 2 ವರ್ಷ ನಮ್ಮಮ್ಮ ಹಾಲು ಕೊಟ್ಟು ಸಾಕ್ತಾರೆ. ಅವ್ರ ಹಾಲು ಬಿಡಿಸಿದ ಕ್ಷಣದಿಂದ ನಾವು ಕೊನೆ ಉಸಿರು ಇರುವವರೆಗೂ ಕೂಡ ಆ ಗೋಮಾತೆ ತನ್ನ ಹಾಲನ್ನು ನಮಗೆ ಕೊಟ್ಟು ಸಾಕುತ್ತೆ. ಬೆಳಗ್ಗೆ ಎದ್ದರೆ ಟೀಗೆ ಅದರ ಹಾಲು ಬೇಕು, ಕಾಫಿಗೆ ಹಾಲು ಬೇಕು, ಮಜ್ಜಿಗೆಗೆ ಬೇಕು. ಆ ಗೋಮಾತೆ ಇಲ್ಲದೆ ನಮ್ಮ ನಿತ್ಯ ಜೀವನ ಶುರು ಆಗೋದೇ ಇಲ್ಲ. ಆದರೂ ಅದು ಯಾವತ್ತಾದರೂ ಅಹಂಕಾರ ಪಡುತ್ತಾ? ಲೋಕಕ್ಕೆಲ್ಲ ನಾನು ಹಾಲು ಕೊಟ್ಟೆ ಅಂತ ಯಾವತ್ತಾದರೂ ಮುಖದಲ್ಲಿ ಒಂದು ಸ್ವಲ್ಪನಾದರೂ ಹಸುವಿನ ಭಾವ ಅಂದರೆ ಹಸುವಿನ ಭಾವವೇ. ಅದಕ್ಕೆ ಅಹಂಕಾರ ಯಾವತ್ತೂ ಪಡುವುದಿಲ್ಲ. ಎಸ್ ಜಿ ನರಸಿಂಹಾಚಾರ್ ಅಂತ ಒಬ್ಬರು ಕವಿ, ನಾವೆಲ್ಲ ಕೇಳಿದ್ದೀವಿ ಅದನ್ನು. ಚಿಕ್ಕ ಮಕ್ಕಳಿಗೆ ಆ ಗೋವಿನ ಬಗ್ಗೆ ಪೂಜ್ಯತೆ ಬರುವ ಸಲುವಾಗಿ ಆ ಪದ್ಯಗಳನ್ನೆಲ್ಲ ಹಿಂದಿಡ್ತಾ ಇದ್ರು. ಇವತ್ತೆಲ್ಲ ಆ ಟೆಕ್ಸ್ಟ್ ಬುಕ್ ಇಡುವ ವಿಚಾರದಲ್ಲೂ ರಾಜಕೀಯ ನಡೆಯುತ್ತೆ. ದುರಂತ ಅದು ನಮ್ಮ ದೇಶದ್ದು. ಯಾವ ಸಂಸ್ಕೃತಿಯನ್ನು ಕಲಿಸಬೇಕೋ, ಯಾವ ರೀತಿಯಲ್ಲಿ ಸಮೃದ್ಧಿಯನ್ನು, ಜ್ಞಾನಾಭಿವೃದ್ಧಿಯನ್ನು ಮಾಡಬೇಕೋ ಅದಕ್ಕೂ ನಾವು ಯಾವ್ಯಾವುದೋ ಸೀಮೆಯನ್ನು, ಕಟ್ಟುಪಾಡನ್ನು ಹಾಕ್ಕೊಳ್ತೀವಿ. ನೋಡಿ ಎಷ್ಟು ಅದ್ಭುತ. ನೀವು ಓದಿದ್ದು ಆ ಒಂದು ಹಸುವಿನ ಬಾಯಲ್ಲಿ ಮಾತಾಡಿಸ್ತಾರೆ ಗೋವಿನ ಬಗ್ಗೆ. ನನ್ನ ಮಲವೂ ಕೂಡ ಎಷ್ಟು ಉಪಯೋಗಕ್ಕೆ ಬರುತ್ತೆ ಅಂದಮೇಲೆ ನನ್ನ ದೇಹದ ಯಾವ ಭಾಗ ಉಪಯೋಗಕ್ಕೆ ಬರಲ್ಲ. ಸಗಣಿ ನೋಡಿ, ಸಗಣಿ ಅಂತ ಹೇಳೋಕ್ಕೂ ಇವಾಗ ಜನ ಗೊತ್ತಿಲ್ಲ ಮಕ್ಕಳಿಗೆ. ಪಾಪ ಅವ್ರ ಸಗಣಿಗೂ ಸಗಣಿ ಅಂತ ಏನು ಅಂತೇಳಿ ಗೊತ್ತಿಲ್ಲ. ನೀವು ಪೇಟೆ ಬದಿಗೆ ಹೋಗಿ, ಅದು ಯಾವುದೋ ಒಂದು ಮಗು ಒಂದು ಸಲ ನಾನು ಹೋಗ್ತಾ ಇರ್ಬೇಕು ಹೇಳ್ತಾ ಇತ್ತು, ಒಂದು ಹಸು ಅಲ್ಲಿ ಎದುರುಗಡೆ ನಿಂತಿತ್ತು, ಸಗಣಿ ಹಾಕ್ತು. ಅಷ್ಟೇ ತಕ್ಷಣ ಅಮ್ಮನ್ನ ಕರೆದು ಹೇಳುತ್ತಾ ಮಗು, ಮಮ್ಮಿ ಮಮ್ಮಿ ಕೌ ಕಕ್ಕಸ್ ಮಾಡ್ತಿದೆ ಅಂತ. ಸಗಣಿ ಅಂತ ಹೇಳೋಕ್ಕೂ ಈಗ ಅದರ ಇದೇ ಇಲ್ಲ, ಆ ಪದದ ಬಳಕೆಯೇ ಇಲ್ಲಿ ನಿಂತು ಹೋಗಿಬಿಟ್ಟಿದೆ. ಎಷ್ಟು ಚೆನ್ನಾಗಿ ಹೇಳುತ್ತೆ ನೋಡಿ ಅದು. ಇಟ್ಟರೆ ಸಗಣಿಯಾದೆ, ತಟ್ಟಿದರೆ ಕುರುಳಾದೆ, ಸುಟ್ಟರೆ ನೊಸಲಿಗೆ ವಿಭೂತಿಯಾದೆ, ತಟ್ಟದೆ ಹಾಕಿದರೆ ಮೇಲು ಗೊಬ್ಬರವಾದೆ, ನೀನಾರಿಗಾದೆಯೋ ಎಲೆ ಮಾನವ. ಸ್ವಲ್ಪ ಬಿಡಿಸಿದರೆ ನೀ ನಾರಿಗಾದೆಯೋ ಎಲೆ ಮಾನವ. ಗೋಲಾದೆ ರಾಯ ಬೇರಿಗೆಯಾದೆ, ರಾಯರ ಕಾಲಿಗೆ ಮುಳ್ಳೊತ್ತುವಾದೆ, ಆಯವರಿತು ಹೊಡೆಯೆ ಮಧುರಗಾನಕ್ಕಾದೆ, ನೀನಾರಿಗಾದೆಯೋ ಎಲೆ ಮಾನವ. ಹಾದಿ ಬೀದಿಯಲಿರುವ ಕಸದ ಹುಲ್ಲನ್ನು ಹುಡುಕಿ ಮೇದು ಮನೆಗೈದು ನಾನ್ ಅಮೃತವೀವೆ, ಅದನುಂಡು ನನಗೆರಡು ಬಗೆವ ಮಾನವ ಹೇಳು, ನೀನಾರಿಗಾದೆಯೋ ಎಲೆ ಮಾನವ, ನೀನಾರಿಗಾದೆಯೋ ಎಲೆ ಮಾನವ. ಹಸು ಕೇಳುವಂಥ ಮಾತು ನೋಡಿ. ಒಣಗಿದ ಹುಲ್ಲು ಯಾವ್ಯಾವುದೋ
ಆವ ನೆಲದಲ್ಲೊ ಮೇದು ಆವ ನೀರನ್ನು ಕುಡಿದು ಆವು ಹಾಲ್ಗರೆವುದದ ನಾರು ಕುಡಿಯುವನೋ ಆವ ಬಲವದರಿ ನೊಗೆದೇಂಗೈಸುವನೋ ಜಗಕ್ಕೆ ಭಾವಿಸಾರುಣಗತಿಯ ಮಂಕುತಿಮ್ಮ. ಮತ್ತೊಂದು ಕಡೆ ಹಸುವಿನ ಬಗ್ಗೆ ಹೇಳ್ತಾರೆ. ಹಸು ನೋಡಿ ಯಾವತ್ತಾದರೂ ಅದೇ ಬೇಕು ಇದೇ ಬೇಕು ಅಂತ ಕೂತ್ಕೊಳ್ಳುತ್ತಾ. ಆವ ನೆಲದಲ್ಲಿ ಮೇದೋ, ಎಲ್ಲಿ ಸಿಗುತ್ತೋ ಹುಲ್ಲು ಅಲ್ಲಿ ಹೋಗಿ ಮೇಯುತ್ತೆ. ಅಲ್ಲಿ ಕ್ಲೀನ್ ಮಾಡಿಟ್ಟಿರ್ತಾರ. ಏನಾದರೂ ಇರಲಿ ಅದೇನು ಯೋಚನೆ ಮಾಡಲ್ಲ, ಹುಲ್ಲನ್ನು ಎಲ್ಲಿ ಸಿಗುತ್ತೋ ಅಲ್ಲಿ ಹೆಕ್ಕತ್ತೆ. ಆವ ನೆಲದಲ್ಲಿ ಮೇದೋ ಆವ ನೀರನ್ನು ಕುಡಿದೋ, ಎಲ್ಲಿ ನೀರು ಸಿಗುತ್ತೋ ಅಲ್ಲಿ ಕುಡಿಯುತ್ತೆ. ನಾವು ಮಾತ್ರ ಫಿಲ್ಟ್ರ್ ಎಲ್ಲ ಮಾಡ್ಕೊಂಡಿದ್ದೀವಿ. ಪಾಪ ಹಸುಗೆ ಬಾಯಾರಿಕಾಯ್ತು ಅಂದರೆ ಗಟಾರ್ ನೀರನ್ನು ತಕ್ಷಣ ಕುಡಿದು ಬಿಡುತ್ತೆ. ನಾವು ನೋಡ್ತಾ ಇರ್ತೀವಿ. ಆವ ನೆಲದಲ್ಲಿ ಮೇದೋ ಆವ ನೀರನ್ನು ಕುಡಿದೋ ಆವು ಹಾಲ್ಗರೆವುದು ಅದನಾರು ಕುಡಿಯುವನೋ. ಮನೆಗೆ ಬಂದು ಆವು ಅಂದರೆ ಹಸು ಅಂತ ಅರ್ಥ. ಮನೆಗೆ ಬಂದು ಹಾಲು ಕೊಡುತ್ತೆ. ಹಾಲನ್ನು ಯಾರ್ಯಾರು ಕುಡಿತಾರೋ ಆವ ಬಲವದರಿ ನೊಗೆದೇಂಗೈಸುವುದೋ ಜಗಕ್ಕೆ. ಆ ಹಾಲು ಕುಡಿದು ಹಸುವಿನ ಹಾಗೆ ನಾವು ಪರೋಪಕಾರಿ ಜೀವನವನ್ನು ನಡೆಸಬೇಕಲ್ಲ. ಹಸುವಿನ ಹಾಲು ಕುಡಿದು ಹಸುವಿನ ಕೆಚ್ಚಲಿಗೆ ಚೂರಿ ಹಾಕುವ ಪ್ರವೃತ್ತಿಯು ಮನುಷ್ಯನಲ್ಲಿದೆ. ಹಸುವಿನ ಕೊರಳಿಗೆ ಕತ್ತಿಯನ್ನು ಪ್ರಯೋಗ ಮಾಡುವಂಥದ್ದು ನಡೆಯುತ್ತದೆ. ನೋಡಿ, ಯಾರು ಹೇಳಬೇಕು ಅದಕ್ಕೆ? ಆವ ಬಲವನ ನೊದನೊಗೆದು ಏಂಗೈಸುವುದೋ ಜಗಕ್ಕೆ ಭಾವಿಸಾ ಋಣಗತಿಯ ಮಂಕುತಿಮ್ಮ. ಆ ಹಸುವಿನ ಋಣ ತೀರ್ಸಕ್ಕಾಗುತ್ತಾ? ನಾವು ಮಾಡ್ತೀವಲ್ಲ ನೋಡಿ, ಎಷ್ಟು ಸಾಕತ್ತೆ. ಅದಕ್ಕೆ ಹಸುವಾಗು ಮತ್ತು ಸಸಿಯಾಗು. ಸಸಿ ತನ್ನಲ್ಲಿದ್ದ ಹೂವನ್ನಾಗಲಿ ಹಣ್ಣನ್ನಾಗಲಿ ಯಾರು ಹೋದರೂ ಕೊಟ್ಬಿಡುತ್ತೆ. ನಾನಿರುವುದೇ ಪರೋಪಕಾರಕ್ಕೆ. ಸಸಿಯಾಗು. ಕೊನೆಗೆ ಒಂದು ತತ್ವ, ಭೂತಪೂರ್ವ ತತ್ವ, ತುಂಬ ರೋಮಾಂಚನ ಆಗುತ್ತೆ. ಇಂಥ ತತ್ವ ತುಂಬ್ತಾರೆ ಡಿ ವಿ ಜಿ. ಹೆಸರಿಲ್ಲದೆ ಹೇಗೆ ಕೆಲಸ ಮಾಡಬೇಕು ಅಂದರೆ, ಕಸಬೊರಕೆಯಾಗಿಳೆಗೆ ಮಂಕುತಿಮ್ಮ. ಕಸಬೊರಕೆ ಇದೆಯಲ್ಲ, ಬಯಲಿದ್ದ ಕಸನೆಲ್ಲ ಗುಡಿಸುತ್ತೆ, ತಾನು ಮೂಲೆಯಲ್ಲಿರುತ್ತಲ್ವ. ಯಾವತ್ತಾದರೂ ನಾನು ಗುಡಿಸ್ತೀನಿ ಅಂತ ಹೇಳ್ಕೊಂಡು ಅಹಮ್ಮಿಂದ ಮನೆ ಎದುರುಗಡೆ ಬಂದು ಕೂತ್ಕೊಳ್ಳುತ್ತಾ? ಇಡಲ್ಲ ನಾವು. ಅದು ಅಲ್ಲದೆ ಕೆಲವರಿಗೆ ಹೊರಡೋರು ಎಲ್ಲ ಒಳ್ಳೆ ಕೆಲಸಕ್ಕೆ ಹೊರಡಿದ್ರೆ ಕಸಬರಕೆ ತೋರಿಸಿದ್ರೆ ಅಪಶಕನ, ಅಯ್ಯೋ ತರಿಸ್ಬೇಡ ಅಂತ. ನಿಜವಾಗಿಯೂ ಅಪಶಕನ ಅಲ್ಲ. ನಾಳೆಯಿಂದ ಬೇಕಾದ್ರೆ ಕಸಬರಕೆ ನೋಡ್ಕೊಂಡು ಕೈ ಮುಗಿದು ಹೋಗಿ ಎಲ್ಲ ಕೆಲಸ ಸಕ್ಸಸ್ ಆಗುತ್ತೆ. ಯಾಕೆಂದ್ರೆ ಅದ್ರ ಯೋಗ್ಯತೆ ಇಲ್ಲ ನಮಗೆ. ಅದು ಯಾಕೋ ಹಿಂದೆ ಅದ್ರ ಯೋಗ್ಯತೆ ಇಲ್ಲ, ಬೇಡ, ನೋಡೋದು ಬೇಡ ಅಂತ ಹೇಳಿರ್ಬೋದು ಅಷ್ಟೇ. ಯಾಕೆಂದರೆ ಬಯಲಲ್ಲಿದ್ದ ಕಸನೆಲ್ಲ ಗುಡಿಸುತ್ತೆ, ತಾನು ಮೂಲೆಯಲ್ಲಿರುತ್ತಲ್ವಾ. ವ್ಯಾಕ್ಯೂಮ್ ಕ್ಲೀನರ್ ತಂದಿಟ್ಟಿರ್ತೀವಿ ನಾವು, ಅದನ್ನು ಮೂಲೆಯಲ್ಲಿ ಇಡ್ತೀವ? ಇಲ್ಲ, ಎದುರುಗಡೆ ನಮ್ಮ 4 ಜನರಿಗೆ ಗೊತ್ತಾಗಬೇಕು ನಮ್ಮಲ್ಲಿ ವ್ಯಾಕ್ಯೂಮ್ ಕ್ಲೀನರ್ ಇದೆ ಅಂತ. ಅದರ ಹಣೆ ಬರ ಕರೆಂಟ್ ಇದ್ದರೆ ಮಾತ್ರ ಕೆಲಸ, ಇಲ್ದಿದ್ರೆ ಮತ್ತೆ ಯಥಾ ಪ್ರಕಾರ ಕರೆಂಟ್ ಹೋಯ್ತು, ಗುಡಿಸ್ಬೇಕಾಗಿದೆ, ಸೀದಾ ಮೂಲೆಗೆ ಕೈ ಹಾಕ್ತೀವಲ್ಲ. ನೋಡಿ, ನಾನು ನಿನ್ನ ಸೇವೆಗೆ ಅಂತ ತಕ್ಷಣ ಬಂದ್ಬಿಡುತ್ತೆ. ಯಾವತ್ತಾರ ಅಹಂಕಾರ ಪಡುತ್ತಾ ಅದು? ಮಾಡು ಕೆಲಸ ಮಾಡು, ಮೂಲೆಯಲ್ಲಿರು. ಮೂಲೆಯಲ್ಲಿದ್ದರೆ 2 ಪ್ರಯೋಜನ ಇದೆ. ನಾವು ಮಾಡು ಕೆಲಸ ಮಾಡ್ಕೊಂಡು ಮೂಲೆಯಲ್ಲಿ ಇದ್ಬಿಟ್ರೆ 2 ಪ್ರಯೋಜನ. ನಾವೇ ಮೂಲೆಯಲ್ಲಿದ್ದರೆ ನಮ್ಮನ್ಯಾರೂ ಮೂಲೆಗೆ ಸೇರಿಸಲ್ಲ. 2ನೇದು, ನಾವು ಮಾಡುವ ಕೆಲಸ ಅಷ್ಟು ಪ್ರಾಮುಖ್ಯತೆಯನ್ನು ಪಡೆದಿದ್ದರೆ ಮೂಲೆಗೂ ನಮ್ಮನ್ನು ಹುಡ್ಕೊಂಡು ಬಂದು ಬೆಳಕಿಗೆ ತರ್ತಾರೆ. ಅದು ಗೌರವ ಅಲ್ವಾ? ಯೇಸು ಕ್ರಿಸ್ತ ಒಂದು ಮಾತು ಹೇಳ್ತಾನೆ, ಯಾವುದೇ ಸಭೆ ಸಮಾರಂಭಕ್ಕೆ ಹೋದರೆ ಮುಂದೆ ಹೋಗಿ ಕೂತ್ಕೋಬೇಡ, ನೀನು ಮುಂದಿನ ಸಾಲಲ್ಲಿ ಕೂತ್ಕೋಬೇಡ, ಹಿಂದೆ ಕೂತ್ಕೋ. ಯಾಕೆ ಅಂದರೆ ಹಿಂದೆ ಕೂತ್ರೆ ಯಾರೂ ಎಬ್ಸಲ್ಲ. ಮುಂದೆ ಕೂತ್ಕೊಂಡಿದ್ರೆ ಅತಿಥಿಗಳು ಬರ್ತಾರೆ. ಇದು ಮಿನಿಸ್ಟ್ರ್ ಚೇರ್, ಇದು ಮಿನಿಸ್ಟ್ರ್ ಚೇರ್, ಏಳು ಆಚೆಗೆ ಹೋಗಿ ಅಂತಂದರೆ ಅವಮಾನ ಆಗುತ್ತೆ. ಅಕಸ್ಮಾತ್ ನಿನ್ನ ಯೋಗ್ಯತೆಯನ್ನು ಯಾರಾದರೂ ಪುಣ್ಯಾತ್ಮರ ಗುರುತಿಸಿ ಹಿಂದೆ ಬಂದು, ಅಯ್ಯೋ ಸ್ವಾಮಿ ಇಲ್ಲ್ಯಾಕೆ ಕೂತ್ಕೊಂಡಿದ್ರಿ, ಮುಂದೆ ಬನ್ನಿ ಅಂತ ಕೈ ಹಿಡಿದು ಕೂರಿಸಿದ್ರೆ ಗೌರವ ಅಲ್ವಾ? ನಾವೇ ಮುಂದೆ ಕೂತ್ಕೊಂಡ್ರೆ ಅವಮಾನ ಆಗುತ್ತೆ ಹೇಳಿಸಿದ್ರೆ. ಕಸ ಬೊರಕೆಯಾಗಿಳೆಗೆ, ಅದು ಎಷ್ಟು ಸಾಧನೆ ಮಾಡಿದರು ನಮ್ಮ ಹಿರಿಯರು. ಎಲ್ಲಾದರೂ ಹೆಸರಿಗಾಗಿ ಮಾಡಿದಾರ? ಅಕ್ಕಿಯೊಳಗನ್ನವನು ಮೊದಲಾರು ಕಂಡವನು, ಅಕ್ಕರದ ಬರಹಕ್ಕೆ ಮೊದಲಿಗದನಾರು, ಲೆಕ್ಕವಿರಿಸಿಲ್ಲ ಜಗ ತನ್ನಾದಿ ಬಂಧುಗಳ, ದಕ್ಕುವುದೇ ಜಸ ನಿನಗೆ ಮಂಕುತಿಮ್ಮ. ಅಕ್ಕಿಯೊಳಗನ್ನವನು ಮೊದಲಾರು ಕಂಡವನು. ಎಷ್ಟು ವಿಚಾರ ಮಾಡಿದ್ದಾರೆ ಡಿ ವಿ ಜಿ ನೋಡಿ. ಅಕ್ಕಿಲಿ ಅನ್ನ ಆಗತ್ತೆ ಅಂತ ಮೊದಲು ಕಂಡಿಡಿದವ್ರು ಯಾರು? ಅವ್ರ ಹೆಸರು ಗೊತ್ತಾ ನಮಗೆ? ದಿವಸ ಊಟ ಮಾಡಲ್ಲ ನಾವು, ಮಾಡೋ ಕೆಲಸ ಮಾಡಿದರು, ಮೂಲೆ ಸೇರಿದರು, ಹೆಸರಿಗಾಗಿ ಮಾಡಲೇ ಇಲ್ಲ ಅವರು.
ಅಕ್ಕಿಯೊಳಗನ್ನವನು ಮೊದಲಾರು ಕಂಡವನು ಅಕ್ಕರದ ಬರಹಕ್ಕೆ ಮೊದಲಿಗದನಾರು. ಕನ್ನಡ ಅಕ್ಷರ ಮೊದಲು ಕಂಡಿಡಿದವ್ರು ಯಾರು? ಯಾರಿಗೂ ಗೊತ್ತಿಲ್ಲ. ಅದನ್ನು ಬಳಸ್ತಾ ಇದ್ದೇವಲ್ಲ ನಾವು. ಜ್ಞಾನಪೀಠ ಪ್ರಶಸ್ತಿ ಕೊಡಬೇಕಾಗಿದ್ದರೆ ಅವ್ರಿಗೆ ಕೊಡಬೇಕಾಗಿತ್ತು. ಕೃಷಿ ಪ್ರಶಸ್ತಿ ಕೊಡಬೇಕಾಗಿದ್ದರೆ ಅಕ್ಕಿಯಲ್ಲಿ ಅನ್ನ ಆಗುತ್ತೆ ಅಂತ ಕಂಡುಹಿಡಿದಾರಲ್ಲ, ಯಾವುದೋ ಮೂಲೆಯಲ್ಲಿದ್ದಾರಲ್ಲ, ಅವ್ರಿಗೆ ಕೊಡಬೇಕಾಗಿತ್ತು. ಅಕ್ಕಿಯೊಳಗನ್ನವನು ಮೊದಲಾರು ಕಂಡವನು ಅಕ್ಕರದ ಬರಹಕ್ಕೆ ಮೊದಲಿಗದನಾರು. ಲೆಕ್ಕವಿರಿಸಿಲ್ಲ ಜಗ ತನ್ನಾದಿ ಬಂಧುಗಳ ದಕ್ಕುವುದೇ ಜಸ ನಿನಗೆ ಮಂಕುತಿಮ್ಮ. ನಮ್ಮ ಆದಿ ಬಂಧುಗಳು ಏನೆಲ್ಲ ಕೆಲಸ ಮಾಡಿದರು ನೋಡಿ. ರೋಡ್ ಪಕ್ಕದಲ್ಲಿ ಆ ನೆರಳು ಕೊಡುವ ಮರಗಳನ್ನು ನೆಟ್ಟಿದ್ರಲ್ಲ, ಅವ್ರ ಹೆಸರೇನಾರು ಇದೆಯಾ? ಈಗೇನು ನೆಡ್ಕೊಂಡ್ರೆ ಅವ್ರ ಮರಕ್ಕೆ ಒಂದು ಮೊಳೆ ಹೊಡೆದು ನನ್ನ ಹೆಸರು ಹಾಕೊಂತಿದ್ರು. ಹೆಸರಿಗಾಗಿ ಮಾಡಲಿಲ್ಲ, ಕೆಲಸ ಮಾಡಬೇಕಷ್ಟೇ. ಅದನ್ನು ನಾವು ಕಲ್ತ್ಕೋಬೇಕೇ ಹೊರತು ಹೆಸರಿಗಾಗಿ ಹಪ್ಪಿಸಿದ್ರೆ ನಮಗೆ ಹೆಸರು ಉಳಿಯಲ್ಲ, ಮಾಡುವ ಕೆಲಸನೂ ಕೊಳ್ತು ಹೋಗುತ್ತೆ. ಅಕ್ಕಿಯೊಳಗನ್ನವನು ಮೊದಲಾರು ಕಂಡವನು ಅಕ್ಕರದ ಬರಹಕ್ಕೆ ಮೊದಲಿಗದನಾರು. ಲೆಕ್ಕವಿರಿಸಿಲ್ಲ ಜಗ ತನ್ನಾದಿ ಬಂಧುಗಳ ದಕ್ಕುವುದೇ ಜಸ ನಿನಗೆ ಮಂಕುತಿಮ್ಮ. ರಾಮಾಯಣ ವಾಲ್ಮೀಕಿ ಬರೆದ್ರಲ್ಲ, ತಮ್ಮ ಹೆಸರು, ತಮ್ಮ ವಿಳಾಸ, ತಮಗೆ ಬಂದ ಪ್ರಶಸ್ತಿ, ಅಪ್ಪ ಅಮ್ಮ, ಡೇಟ್ ಆಫ್ ಬರ್ತ್ ಏನೂ ಇಲ್ಲ. ವೇದವ್ಯಾಸರು ಏನೂ ಕೊಟ್ಟಿಲ್ಲ. ಕಾಳಿದಾಸ ಎಂಥ ಅದ್ಭುತವಾದ ಕಾವ್ಯವನ್ನು ಬರೆದಿದ್ದಾನೆ. ಮಹಾಕವಿ ಕಾಳಿದಾಸ, ಕವಿಕುಲ ಗುರು ಅಂತೆಲ್ಲ ಕರಿತೀವಿ ನಾವು. ಅವನ ಕಾವ್ಯದ ಒಂದು ತೇಜಸ್ಸನ್ನು, ಓಜಸ್ಸನ್ನು ನೋಡಿ ಆ ರೀತಿ ಅರ್ಥ ಮಾಡ್ಕೊಂಡಿದ್ದೆ. ಅವನ ಬಗ್ಗೆ ಎಲ್ಲೂ ಬರ್ಕೊಂಡಿಲ್ಲ. ಯಾಕೆಂದರೆ ಕಾಳಿಯ ದಾಸ ಅವನು. ತಾನು ಮಾಡಿದ್ದೆಲ್ಲ ಕಾಳಿಗೇ ಅರ್ಪಿತ, ನಂದೇನಿಲ್ಲ ಅಂತ ಭಾವನೆ ಅವನದಿತ್ತು. ಆದ್ದರಿಂದ ಯಾರೂ ಕೂಡ ನಮ್ಮ ಹಿರಿಯ ಬಂಧುಗಳು, ಜಗತ್ತಿಗೆ ಉಪಕಾರವನ್ನು ಮಾಡಿದವರು ಯಾವತ್ತೂ ತಮ್ಮ ಹೆಸರನ್ನು ಉಳಿಸ್ಲಿಕ್ಕೆ ಪ್ರಯತ್ನ ಮಾಡಲಿಲ್ಲ. ಕೆಲಸ ಮಾತ್ರ ಮಾಡಿ, ಕೆಲಸವನ್ನು ಮಾತ್ರ ಈ ಸಮಾಜಕ್ಕೆ ಬಳುವಳಿಗಾಗಿ ಕೊಟ್ಟು ತಾವು ಮರೆಯಾದರು. ಚೆನ್ನವೀರ ಕಣವಿಯವರು ನಮ್ಮ ಮಾತು ಒಂದು ಪದ್ಯದಲ್ಲಿ ಹೇಳ್ತಾರೆ. ಎಷ್ಟು ಅದ್ಭುತವಾಗಿದೆ ನೋಡಿ ಇದು. ಏಸೋ ಈಶರು ದಾಸರಾಗಿಯೇ ಉಳಿದು ಜನರ ಬದುಕನ್ನು ಉತ್ತು ಹಸನುಗೊಳಿಸಿ ಮೌನ ಶರಧಿಯ ತಳದಿ ಮುತ್ತಾಗಿ ಮಲಗಿಹರೋ. ನಾವು ನೀವು ನೊರೆ ತೊರೆ ಜೊಂಡು ಪಾಚಿ. ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ ನೋಡಿ. ಏಸೋ ಈಶರು ದಾಸರಾಗಿಯೇ ಉಳಿದು. ಎಷ್ಟೋ ಮಹಾ ಕೆಲಸ ಮಾಡಿದ ಸ್ವಾಮಿಗಳು, ಈಶರು, ಒಡೆಯರು, ಪ್ರಬುದ್ಧರು, ಅವರೆಲ್ಲ ದಾಸರಾಗಿಯೇ ಉಳಿದು ಏನು ಅಹಂಕಾರ ಪಡದೆ ನಿರಹಂಭಾವದಿಂದ ದಾಸರಾಗಿ ಉಳಿದು ಜನರ ಬದುಕನ್ನು ಉತ್ತು, ಜನರ ಬದುಕನ್ನೆಲ್ಲ ಉತ್ತು ಹಸನುಗೊಳಿಸಿ ಇಷ್ಟೆಲ್ಲ ಮಾಡಿ ಅವರೆಲ್ಲೂ ಕಾಣಿಸ್ಕೊಳ್ಳಿಲ್ಲ. ಮೌನ ಶರಧಿಯ ತಳದಿ, ಮೌನವಾಗಿ ಶಾಂತವಾಗಿರುವ ಸಮುದ್ರದ ತಳಭಾಗದಲ್ಲಿ ಮುತ್ತಾಗಿ, ಅನರ್ಘ್ಯ ಮುತ್ತಾಗಿ ಮಲಗಿದ್ದಾರೆ. ಎಲ್ಲೂ ಕೂಡ ಹೆಸರನ್ನ ತೋರಿಸ್ಕೊಡ್ತಾ ಇಲ್ಲ. ಆದರೆ ಅವರು ಮುತ್ತೇ. ಮೌನ ಶರಧಿಯ ತಳದಿ ಮುತ್ತಾಗಿ ಮಲಗಿಹರು. ನಾವು ನೀವೆಲ್ಲ ನೊರೆ ತೊರೆ ಜೊಂಡು ಪಾಚಿ. ಮೇಲ್ಮಾಗಕ್ಕೆ ಮಾತ್ರ ಕಾಣಿಸ್ತೀವಿ. ಪಾಚಿನ ಯಾವ್ದಕ್ಕಾರ ಉಪಯೋಗ ಬರುತ್ತಾ? ನೊರೆ ಏನಕ್ಕಾರ ಉಪಯೋಗ ಬರುತ್ತಾ? ಜೊಂಡು ಪಾಚಿ ನಾವು ಬರೇ ಹೆಸರಿಗಾಗಿ ಸಾಯ್ತಾ ಇರ್ತೀವಿ. ಒಬ್ಬಾಕಿ ಮನೆಗೆ ಹೊಸದಾಗಿ ಒಬ್ಬಳು ಸೊಸೆ ಬಂದ್ಲಂತೆ. ಅವರು ಒಂಥರ ಸುಸಂಸ್ಕೃತವಾದ ಕುಟುಂಬ. ಅತ್ತೆ ಇದ್ದವರು ಮೊದಲನೇ ದಿವಸವೇ ಉಪದೇಶ ಮಾಡಿದರು. ನೋಡಿ, ನಮ್ಮ ಮನೇಲಿ ಈ ಥರ ಕಲ್ಚರ್ ಎಲ್ಲ ಇದೆಯಪ್ಪ. ನೀನು ಯಾವುದೇ ಒಂದು ಪರಿಸರದಲ್ಲಿ ಬೆಳೆದವಳಾಗಲಿ, ನಮ್ಮ ಮನೆಗೆ ಬಂದ ಮೇಲೆ ನಮ್ಮ ಮನೆಯ ನಿಯಮಗಳಿಗೆ ಬದ್ಧಳಾಗಿರಬೇಕು. ನಮ್ಮಲ್ಲೊಂದು ಕ್ರಮ ಇದೆ. ಯಾರಾದರೂ ದೊಡ್ಡವರು ಕೂತ ಜಾಗ ಇದ್ದರೆ, ಆಸನ ಇದ್ದರೆ, ಸಣ್ಣವರು ಅದಕ್ಕಿಂತ ಎತ್ತರದಲ್ಲಿ ಕೂತ್ಕೋಬಾರದು, ತತ್ಸಮಾನವಾದ ಜಾಗದಲ್ಲೂ ಕೂತ್ಕೋಬಾರದು, ಸೀಟಿದ್ರೆ ಕೆಳಗಡೆ ಕೂತ್ಕೋಬೇಕು ಅಂತ ಉಪದೇಶ ಮಾಡಿದರು. ಒಂದು ನಿಯಮ ಅವ್ರು ಹೇಳಿದ್ದು. ಸರಿ ಅತ್ತೆ ಅಂತು. ಪಾಪ ಹುಡುಗಿ ತಾನೇ ಬಂದಿತ್ತಲ್ಲ, ಮೊದಲು ಹೇಳಿ ಕೇಳ್ತಾರೆ, ಆಮೇಲೆ ಇವಳು ಹೇಳ್ದಂಗೆ ಕೇಳಬೇಕಾಗತ್ತೆ. ಸರಿ, ಮೊದಲೆಲ್ಲ ಸೂತ್ರ ತಗೋಬೇಕಲ್ಲ. ಅತ್ತೆ ಪಾಠ ಮಾಡಿದರು. ಸರಿ, ಒಂದು 4 ದಿವಸ ಆದಮೇಲೆ ಅವ್ರ ಮನೆಗೆ ಒಂದಷ್ಟು ರಿಲೇಷನ್ಸ್ ಎಲ್ಲ ಬಂದರು, ಬಂಧುಗಳೆಲ್ಲ ಬಂದರು. ಎಲ್ಲ ಕುರ್ಚಿ ಎಲ್ಲ ಭರ್ತಿಯಾಗಿತ್ತು. ಕಾಟ್ ಮೇಲೆ ಒಂದು ಸೀಟ್ ಇತ್ತು. ಅತ್ತೆ ಕೂತ್ಕೊಂಡಿದ್ರು. ಪಾಪ ಮೊನ್ನೆ ತಾನೇ ಬಂದಿದೆ, ಹೊಸ ಮಗು ನಿಂತ್ಕೊಂಡಿದೆ ಅಂತೆ. ಬಾಪುಟ ಇಲ್ಲಿ ಕೂತ್ಕೋ ಅಂದ್ರಂತೆ. ಇಲ್ಲ ಅತ್ತೆ, ನಾ ಕೂತ್ಕೊಳ್ಳಲ್ಲ ಅಂದಂತೆ.
ಯಾಕೆ ಅಲ್ಲ, ನಿಮ್ಮ ತತ್ಸಮಾನ ಸ್ಥಾನ ಅಲ್ಲ ಅದು. ಮೇಲ್ಗಡೆ ಸೀಟಲ್ಲೆಲ್ಲ ಭರ್ತಿ ಆಗಿದೆ, ಕೆಳಗಡೆ ಸೀಟು ಭರ್ತಿ ಆಗಿದೆ, ಆದರೆ ನಿಂತ್ಕೋತೀನಿ, ಏನು ತೊಂದರೆ ಇಲ್ಲ ಅಂತ. ಭಾಳ ಖುಷಿಯಾಗ್ಬಿಡ್ತು. ಒಂದು ಸಲ ಪಾಠ ಮಾಡಿದರೆ ಅರ್ಥ ಮಾಡ್ಕೊಳ್ಳಲ್ಲ. ಇದು ನೋಡಿ, ಒಂದೇ ಸಲಕ್ಕೆ ಎಷ್ಟು ಚೆನ್ನಾಗಿ ಪಾಠ ಅರ್ಥ ಮಾಡ್ಕೊಂಡ್ಬಿಡ್ಲಪ್ಪ ಅಂತ ಖುಷಿಯಾಗಿ ಅವರೆಲ್ಲ ಹೋದ್ಮೇಲೆ ಅತಿಥಿ ಸತ್ಕಾರ ಮಾಡಿದ ಮೇಲೆ ಕೂತ್ಕೊಂಡು ಕೇಳಿದ್ಲಂತೆ. ರಿಹರ್ಸಲ್ಲು, ಪುನರಾವರ್ತನೆ ಮಾಡೋದು. ನಾನು ಪಾಠ ಮಾಡಿದ್ದು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ ಅಂತ ಕೇಳ್ತಾ ಇದ್ರಪ್ಪ. ನೋಡಮ್ಮ, ನಾವು ಕೂತ್ಕೊಂಡಿರ್ತೀನಿ ಕಾಟಲ್ಲಿ, ಮೇಲ್ಗಡೆ ಸೀಟ್ ಯಾವುದು ಅಲ್ಲೆಲ್ಲ ಭರ್ತಿ ಆಗಿರುತ್ತೆ. ನಾನು ಕಾಟಲ್ಲಿ ಕೂತ್ಕೊಂಡಿದ್ರೆ ನೀನು ಎಲ್ಲಿ ಕೂತ್ಕೋತೀಯಾ ಅಂತ. ನಾನು ಕಾಟಿಂದ ಸ್ವಲ್ಪ ಕೆಳಗಡೆ ಇರುತ್ತಲ್ಲ ಕುರ್ಚಿ, ಅದ್ರ ಮೇಲೆ ಕೂತ್ಕೋತೀನಿ ಅತ್ತೆ. ನಾನೇ ಕುರ್ಚಿಲಿ ಕೂತ್ಕೋತೀನಪ್ಪ, ಕಾಟು ಖಾಲಿ ಇದೆ, ಮೇಲ್ಗಡೆ ಆಸನಗಳೆಲ್ಲ ಖಾಲಿ ಇದೆ, ನೀನು ಎಲ್ಲಿ ಕೂತ್ಕೊಳ್ತೀಯಾ? ಒಂದು ಮಣೆ ಹಾಕ್ಕೊಂಡು ಕೂತ್ಕೋತೀನಿ ಅತ್ತೆ. ಸರಿ, ನಾನೇ ಮನೆ ಮೇಲೆ ಕೂತ್ಕೊಂಡ್ರೆ ಮೇಲೆಲ್ಲ ಸೀಟುಗಳು ಖಾಲಿ ಇರ್ತವೆ, ಎಲ್ಲಿ ಕೂತ್ಕೋತೀಯಾ? ನಾನು ಚಾಪೆ ಮೇಲೆ ಕೂತ್ಕೋತೀನಿ ಅತ್ತೆ. ನಾನೇ ಚಾಪೆ ಮೇಲೆ ಕೂತ್ಕೊಂಡ್ರೆ ನಾನು 3 ಅಡಿ ಹೊಂಡ ತೋಡಿ ಅದ್ರೊಳಗೆ ಕೂತ್ಕೋತೀನಿ ಅತ್ತೆ. ನಾನೇ ಅದ್ರೊಳಗೆ ಕೂತ್ಕೊಂಡ್ರೆ ಹೊಂಡ ಮುಚ್ಚಿ ಅದ್ರ ಮೇಲೆ ಚಾಪೆ ಹಾಕಿ ಮಣೆ ಹಾಕಿ ಕಾಟ್ ಹಾಕೊಂಡು ಅದ್ರ ಮೇಲೆ ಕೂತ್ಕೋತೀನಿ ಅಂದ್ಲು. ಯಾಕೆ ಅಂದರೆ, ಆಗ ನೀವು ಎಲ್ಲದಕ್ಕಿಂತ ಮೇಲಿನ ಸ್ಥಾನದಲ್ಲಿ ಇರ್ತೀರಲ್ಲ, ನಾನು ಎಲ್ಲಿ ಕೂತ್ಕೊಂಡ್ರೂ ಅಡ್ಡಿ ಇಲ್ಲ ಅಂತ. ಈ ಥರ ಸ್ಥಾನ ಮಹಿಮೆ, ಹೆಸರಿನ ಮಹಿಮೆ ನಮ್ಮಲ್ಲಿ ಇರುತ್ತೆ. ಕತೆ ಇರ್ಬೋದು, ಇದೆಲ್ಲ ಎಲ್ಲ ಮನುಷ್ಯನ ಒಂದು ಬಳಗದಲ್ಲಿ ಸೇರ್ಕೊಂಡು ಬಿಟ್ಟಿರುತ್ತೆ. ಅಕ್ಕಿಯೊಳಗನ್ನವನು ಮೊದಲಾರು ಕಂಡವನು, ಅಕ್ಕರದ ಬರಹಕ್ಕೆ ಮೊದಲಿಗದನಾರು, ಲೆಕ್ಕವಿರಿಸಿಲ್ಲ ಜಗತ್ತನ್ನಾದಿ ಬಂಧುಗಳ, ದಕ್ಕುವುದೇ ಜಸ ನಿನಗೆ ಮಂಕುತಿಮ್ಮ. ಹೆಸರು ಹೆಸರೆಂದು ನಿಂಬಸವಳಿವುದೇ ಕೈಯ, ಕಸದೊಳಗೆ ಕಸವಾಗಿ ಹೋಗನೆಲೆ ನೀನು. ಮಿಸುಕಲಿ ಮರೆವು ಧರೆಯ ಮರೆವಗೆನ್ನೆನ್ನುತ್ತ ಬೇಡು, ಮಿಸುಕದಿರು ಮಣ್ಣಿನಲಿ ಮಂಕುತಿಮ್ಮ. ಹೆಸರು ಹೆಸರೆಂದು ನಿಂಬಸವಳಿವುದೇ ಕೈಯ. ಹೆಸರು 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 ಅಂತ ಯಾಕೆ ಬಸವಳಿತ್ಯಪ್ಪ, ಯಾಕೆ ಒದ್ದಾಡ್ತೀಯ? ಕಸದೊಳಗೆ ಕಸವಾಗಿ ಹೋಗನಲೆ ನೀನು. ಒಂದು ದಿವಸ ಕಸದೊಳಗೆ ಕಸವಾಗಿ ಹೋಗ್ತೀಯ, ಹೆಸರು ಹೆಸರು ಅಂತ ಯಾಕೆ ಬೇಕಪ್ಪ ನಿನಗೆ? ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಹೆಸರು ಹೆಸರೆಂದು ನೀಂ ಬಸವಳಿವುದೇ ಕೈಯ, ಕಸದೊಳಗೆ ಕಸವಾಗಿ ಹೋಗನಲೆ ನೀನು. ಮಿಸುಕಲಿ ಮುಸುಕಲಿ ಧರೆಯ ಮರೆವು ಎನ್ನನು ಎನ್ನುತ್ತ ಬೇಡು. ಈ ಧರಣಿಯ, ಈ ಭೂಮಿಯ ಮರವು ನಾನು ಏನೂ ಇಲ್ಲ ಇಲ್ಲಿ ಅಂತ ನನಗೆ ಮರವು ನನಗೆ ಅಂಟಿಕೊಳ್ಳಲಿ ಅಂತ ಬೇಡು, ಎಲ್ಲ ಮರ್ತೋಗ್ಲಿ ಅಂತ ಬೇಡ್ಬಿಡು. ಮಿಸುಕದಿರು ಮಣ್ಣಿನಲ್ಲಿ ಮಂಕುತಿಮ್ಮ. ಮಣ್ಣಲ್ಲಿ ಸಿಕ್ಕಾಕೊಂಡು ಒದ್ದಾಡಬೇಡಪ್ಪ, ಹೆಸರಿಗಾಗಿ ಅಂಟ್ಕೋಬೇಡ ನೀನು. ಹೆಸರು ಬೇಡ, ಮಾಡು, ಕೆಲಸ ಮಾಡು. ಈ ಪ್ರಕೃತಿಯಲ್ಲಿ ಏನು ಹೆಸರಿಗಾಗಿ ಕೆಲಸ ನಡೀತಾ ಇದೆ? ಪ್ರಕೃತಿ ನಮಗೆ ಮೊದಲ ಪಾಠ ಮಾಡುತ್ತೆ, ಹೇಗೆ ಬದುಕಬೇಕು, ಹೇಗೆ ಕೆಲಸ ಮಾಡಬೇಕು ಅಂತ. ಇಳೆಯಿಂದ ಮೊಳಕೆಯೊಗೆ ಒಂದು ತಮಟೆಗಳಿಲ್ಲ, ಫಲಮಾಗುವಂದು ತುತ್ತೂರಿದನಿಗಿಲ್ಲ. ಬೆಳಕೀವ ಸೂರ್ಯ ಚಂದ್ರರೊಂದು ಸದ್ದಿಲ್ಲ, ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ. ಇಳೆಯಿಂದ ಮೊಳಕೆಯೊಗೆ ಒಂದು ತಮಟೆಗಳಿಲ್ಲ. ಭೂಮಿಯಲ್ಲಿ ಒಂದು ದಿವಸಕ್ಕೆ ಲಕ್ಷಾಂತರ ಕೋಟಿಗಟ್ಟಲೆ ಬೀಜಗಳು ಮೊಳಕೆ ಬರ್ತವೆ. ಮೊಳಕೆ ಬರೆಸಲಿಕ್ಕೆ ಭೂಮಿ ಎಲ್ಲ ಸಹಕಾರ ಮಾಡುತ್ತೆ. ಆದರೆ ಯಾವತ್ತಾದರೂ ಭೂಮಿ ನಾನಿವತ್ತು ಇಷ್ಟು ಕೋಟಿ ಬೀಜಗಳಿಗೆ ಮೊಳಕೆ ಬರೆಸಿದೆ ಅಂತ ತಮಟೆ ಬಾರಿಸಿ ಹೇಳ್ಕೊಳ್ಳುತ್ತಾ? ಇಳಗಿಂದ ಮೊಳಕೆಯೊಗೆ ಒಂದು ತಮಟೆಗಳಿಲ್ಲ, ಫಲಮಾಗುವಂದು ತುತ್ತೂರಿದನಿಗಿಲ್ಲ. ಮರಗಳು ಹಣ್ಣನ್ನು ಬಿಡ್ತವೆ, ಮಾಗಿಸ್ತಾವಲ್ಲ. ಯಾವುದಾದ್ರೂ ಮರ, ಹಲಸಿನ ಮರ, ಮಾವಿನ ಮರ, ದಾಳಿಂಬೆ ಮರ, ಯಾವುದಾದ್ರೂ ನಾನಿಷ್ಟು ಹಣ್ಣು ಬಿಟ್ಟಿದ್ದೇನೆ ಅಂತ ತುತ್ತೂರಿ ಊದಿ ಯಾವ ಮರದಾದರೂ ಹೇಳ್ಕೊಳ್ಳುತ್ತಾ? ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ. 450 ಕೋಟಿ ವರ್ಷ ಸೃಷ್ಟಿಯ ಆದಿಯಿಂದ ಒಂದೇ ಸವನೆ ಸೂರ್ಯ ಬೆಳಕನ್ನು ಕೊಡ್ತಾ ಇದ್ದಾನೆ, ರಾತ್ರಿ ಹೊತ್ತು ಚಂದ್ರ ಬೆಳಕನ್ನು ಕೊಡ್ತಾ ಇದ್ದಾರೆ. ಯಾವತ್ತಾದರೂ ಸದ್ದು ಮಾಡಿದಾರಾ? ಸೂರ್ಯೋದಯಕ್ಕೆ ಸದ್ದಿದೆಯಾ? ಚಂದ್ರೋದಯಕ್ಕೆ ಸದ್ದಿದೆಯಾ? ನಾವು ಮಾತ್ರ ಸದ್ದು ಮಾಡೋದಲ್ವಾ? ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ, ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ. ಈ ಸಾಧನೆ ಎದುರುಗಡೆ ನಿನ್ನದೇನು ಬಾಯಿ ತೊಟಿ ಹೊಲ್ದಾಕಂಡು ಮಾಡೋ ಕೆಲಸ ಮಾಡು. ಹೆಸರಿಗಾಗಿ ಹಪಹಪಿಸಬೇಡ. ಸೂರ್ಯನ ಅದಕ್ಕೆ ಬೆಳಗ್ಗೆ ಬೇಗ ಎದ್ದು ನೋಡೋದು ಯಾಕೆ ಅಂದರೆ ಕರ್ತವ್ಯ ಪ್ರಜ್ಞೆಯನ್ನು ಎಚ್ಚರಿಸ್ತಾನಂತೆ ಸೂರ್ಯ. ತಾನು ಬೆಂಕಿಯ ಉಂಡೆ ಹಾಗೆ ಉರಿದು
ತುಂಬ ಕಷ್ಟಪಟ್ಟು ಲೋಕಕ್ಕೆಲ್ಲ ಬೆಳಕು ಕೊಡ್ತಾನಲ್ಲ, ಯಾವ ಭೇದವೂ ಇಲ್ಲದೇನೆ ನೋಡಿ ಅವಿಶ್ರಾಂತತೆಯಿಂದ ಒಂದೇ ಸವನೆ ಬೆಳಕು ಕೊಡ್ತಾ ಇದ್ದಾನೆ. ಒಂದು ದಿವಸ ತಡವಾಗಿ ಬರಲ್ಲ, ಒಂದು ದಿವಸ ರಜಾ ಹಾಕಲ್ಲ, ಒಂದು ಸ್ವಲ್ಪವೂ ಸೋಮಾರಿತನ ಇಲ್ಲ. ಧರ್ಮವನ್ನು ಆಚರಿಸುವುದಿದ್ದರೆ ಸೂರ್ಯನ ನೋಡು, ಕಲ್ತ್ಕೋ. ಕರ್ಮಾಚರಣೆ ಹೇಗಿರಬೇಕು, ಧರ್ಮಾಚರಣೆ ಹೇಗಿರಬೇಕು ಅಂದರೆ ಬೆಳಗ್ಗೆ ಎದ್ದು ಸೂರ್ಯನ ನೋಡು. ಅದಕ್ಕೆ ಸೂರ್ಯ ನಮಸ್ಕಾರ ಅಂದರು. ಸೂರ್ಯ ನಮಸ್ಕಾರ ಎಲ್ಲಿದೆ ಪುರುಸೊತ್ತು ನಮಗೆ? ನಮ್ಮ ಜಾನಪದ ಶೈಲಿಯಲ್ಲಿ ನಮ್ಮ ರೈತರು ಆ ಕುಟುಂಬದಲ್ಲಿ ಇವತ್ತು ಕೂಡ ಬೆಳಗ್ಗೆ ಎದ್ದು ಸೂರ್ಯ, ಅದು ಬಹುಶಃ ಟಿ ವಿ ಬಂದ ಮೇಲೆ ಅದೆಲ್ಲ ಹೋಗಿದೆ ಅಂತ ಅನಿಸುತ್ತೆ, ಅದೆಲ್ಲ ಕ್ರಮ ಇತ್ತು. ಒಲೆ ಹಚ್ಚುವ ಮೊದಲು ಸೂರ್ಯನಿಗೆ ನಮಸ್ಕಾರ ಮಾಡಿ ಒಳಗಡೆ ಬರ್ತಾ ಇದ್ರು. ಜಾನಪದದಲ್ಲಿ ಬರುತ್ತಲ್ಲ, ಈ ಭೂಮಿಗೆ ನಮಸ್ಕಾರ ಮಾಡೋದಿದೆ, ಸೂರ್ಯನ ನಮಸ್ಕಾರ ಮಾಡೋದಿದೆ. ಅದು ಭೂಮಿಗೆ ನಮಸ್ಕಾರ ಮಾಡೋದು ವಿಷ್ಣು ಪುರಾಣದ ಒಂದು ಶ್ಲೋಕ ಇದೆ ಅಲ್ಲಿ. ಸಮುದ್ರವಸನೇ ದೇವಿ ಪರ್ವತಸ್ಥನ ಮಂಡಲೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೆ ಅಂತ ವಿಷ್ಣು ಪುರಾಣದ ಮಾತು. ಕೃತಜ್ಞತೆ ಅದಷ್ಟೇ. ನಿನಗೆ ಸಮುದ್ರಗಳೇ ಬಟ್ಟೆಗಳು, ನೀನು ವಿಷ್ಣುವಿನ ಪತ್ನಿ, ಆದರೂ ನಿನ್ನ ಒಡಲ ಮೇಲೆ ನಾನು ಕಾಲಿಡಬೇಕಲ್ಲಮ್ಮ, ಕ್ಷಮಿಸಮ್ಮ ಅಂತ ಬೆಳಗ್ಗೆ ಎದ್ದು ಕಾಲಿಡುವ ಮುನ್ನ ಆ ಭೂಮಿಯನ್ನು ನೆನೆದು ಆಮೇಲೆ ಕಾಲಿಡುವಂತಹ ಕೃತಜ್ಞತಾ ಭಾವವನ್ನು ತುಂಬಿಕೊಂಡು ಬೆಳೆದರು. ಜಾನಪದ ಶಿಸ್ತು ಅಂದರೆ ಅದೇ, ಜಾನಪದ ಸಾಹಿತ್ಯ ಬಂದದ್ದೇ ಹಾಗೆ. ಈ ಶುಭ ಸಂದೇಶದೊಂದಿಗೆ ನಾವೆಲ್ಲ ಮನೆಗೆ ಹೋಗೋಣ. ನಾಳೆ ಯಥಾ ಪ್ರಕಾರ ಮತ್ತೆ ಶುರುವಾಗುತ್ತೆ. ಅಲ್ಲಿವರೆಗೆ ನಿಮಗೆಲ್ಲ ಅಭಿವಂದನೆಗಳು.